ಇವತ್ತು ಒಂದು ಮಿಸ್ಟ್ರಿ ಟಿಶ್ಯೂ ಆಫ್ ಆರ್ ಬಾಡಿ ಬಗ್ಗೆ ಮಾತಾಡೋಣ ಅಂತ, ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಮ್ಮ ಓವರ್ ಆಲ್ ಹೆಲ್ತ್ಗೆ ಸಹ, ಆ್ಯಂಡ್ ದಟ್ ಇಸ್ ಕಾರ್ಟಿಲೇಜ್. ಇದಕ್ಕೆ ಡೈರೆಕ್ಟ್ ಬ್ಲಡ್ ಸಪ್ಲೈ ಇಲ್ಲ ಅಥವಾ ನರಗಳಿಲ್ಲ. ನಮ್ಮ ಚರ್ಮದ ಹಾಗೆ ಅಥವಾ ಮಸಲ್ಸ್ ಅಲ್ಲಿ ಏನಾದರೂ ಇಶ್ಯೂ ಆದರೆ ಹೇಗೆ ಹೀಲ್ ಆಗುತ್ತೆ ಆ ಥರ ಹೀಲ್ ಆಗೋದಿಲ್ಲ ಇದು. ಆದರೆ ಇದರ ಇಂಪಾರ್ಟೆನ್ಸ್ ನಾವು ತಿಳ್ಕೊಂಡಾಗ ಯಾಕೆ ಫ್ರಮ್ ಅರ್ಲಿ ಏಜ್ ಇದನ್ನು ನಾವು ಪ್ರಿವೆಂಟ್ ಮಾಡೋದು ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೀವು ತುಂಬ ಚೆನ್ನಾಗಿ ಮಾತಾಡಿದ್ರೆ ಅದರ ಬಗ್ಗೆ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಇಷ್ಟು ಆ್ಯಪ್ಟ್ಲಿ ಯು ಟೋಲ್ಡ್ ಅಬೌಟ್ ಕಾರ್ಟಿಲೇಜ್. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಟಿಶ್ಯೂ. ಯಾಕಂದರೆ ನಿಮ್ಮ ಮಂಡಿ ನಿಮ್ಮ ಮೊಬಿಲಿಟಿಗೆ ಡೈರೆಕ್ಟ್ ಲಿಂಕ್ಡ್. ನೀವು ಮೊಬಿಲಿಟಿ ಎಷ್ಟಿರುತ್ತೋ ಅಷ್ಟು ಜೀವನದಲ್ಲಿ ಏನೇನು ಬೇಕೋ ಅದನ್ನು ಅಚೀವ್ ಮಾಡ್ತೀರಾ. ಸೊ ನಿಮ್ಮ ಕಾರ್ಟಿಲೇಜ್ ಅನ್ನೋದು ನಿಮ್ಮ ಮಂಡಿಯ ತುಂಬ ಮುಖ್ಯವಾದ ಭಾಗ. ಸವತ ಅಂತ, ವಯಸ್ಸಿಗೆ ತಕ್ಕ ಸವತ ಅಂತ ಎಲ್ಲರಿಗೂ ಸವಿತಾ ಹೋಗುತ್ತೆ. ಕೆಲವ್ರಿಗೆ ಹೆಚ್ಚು, ಕೆಲವ್ರಿಗೆ ಕಮ್ಮಿ. ಸೊ ಜೆನೆಟಿಕ್ಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಕಂಬೈನ್ಡ್ ವಿತ್ ಯುವರ್ ಲೈಫ್ ಸ್ಟೈಲ್ ಆ್ಯಂಡ್ ಯುವರ್ ಬಾಡಿ ವೇಟ್. ಅನದರ್ ಕ್ವೆಶ್ಚನ್ ಇಸ್ ಕಾರ್ಟಿಲೇಜ್ ಲಾಸ್. ಇದು ಇನ್ಎವಿಟಬಲ್ ಅಂತ ನಮಗೆ ಗೊತ್ತಾಯ್ತು. ಆದರೆ ಫ್ಲಾಟ್ ಫುಟ್ ಇರೋರಿಗೆ ಇದು ಸ್ವಲ್ಪ ಬೇಗ ಆಗುತ್ತಾ, ಬೇಗ ಸವಿಯತ್ತಾ ಮಂಡಿ ಮೂಳೆ ಅಂತ? ಸ್ವಲ್ಪ ಮಟ್ಟಿಗೆ ಫ್ಲಾಟ್ ಫೀಟ್ ಮೈಟ್ ಹ್ಯಾವ್ ಎ ಬೇರಿಂಗ್, ಬಟ್ ನಾಟ್ ಎಂಟೈರ್ಲಿ. ವಾಟ್ ಇಸ್ ಲೈಕ್ ದ ಗೋಲ್ಡ್ ಸ್ಟ್ಯಾಂಡರ್ಡ್ ಮೆಥಡ್ ಅಥವಾ ಟ್ರೀಟ್ಮೆಂಟ್ ಕಾರ್ಟಿಲೇಜ್ ಲಾಸ್ ಆದಮೇಲೆ? ಸ್ಟೆಮ್ ಸೆಲ್ ಇಂಜೆಕ್ಷನ್ ಆಗಲಿ, PRP ಇಂಜೆಕ್ಷನ್ ಆಗಲಿ, ಅಮೆರಿಕನ್ ಸೊಸೈಟಿ ಹಿಪ್ ಅಂಡ್ ನೀ ಸರ್ಜನ್ಸ್ ಕ್ವೆಶ್ಚನಬಲ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಜಾಯಿಂಟ್ಸ್ನ ಸುತ್ತ ಇರುವಂಥ ಮಸಲ್ಸ್ನ ಸ್ಟ್ರೆಂಥನ್ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಮಾಡಬಹುದಾ? ಡೆಫಿನೆಟ್ಲಿ, ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ನಾವು ಎಲ್ಲ ಪೇಷಂಟ್ ಪೋಸ್ಟ್ ಸರ್ಜರಿನೂ ಅದೇ ಹೇಳ್ಕೊಡ್ತೀವಿ. ಸ್ಟ್ರೆಂಥನಿಂಗ್ ಆಫ್ ಯುವರ್ ಕ್ವಾಡ್ರಿಸೆಪ್ಸ್ ಅಂದರೆ ತೊಡೆಯ ಮುಂದಿನ ಮಸಲ್ಸ್. ಕ್ವಾಡ್ರಿಸೆಪ್ಸ್ 4 ಮಸಲ್ ಇರುತ್ತೆ. ತೊಡೆಯ ಹಿಂಭಾಗದ ಮಸಲ್ಸ್. ಇದನ್ನು ಸ್ಟ್ರೆಂಥನ್ ಮಾಡೋದ್ರಿಂದ ಮಂಡಿಯ ಒಳಭಾಗದ ಲೋಡ್ ಸಾಕಷ್ಟು ಮಟ್ಟಿಗೆ ಕಮ್ಮಿ ಆಗುತ್ತೆ, ಪೇನೂ ಕಮ್ಮಿ ಆಗುತ್ತೆ.